ರಾಜ್ಯ ರೈತ ಸಂಘಟನೆಯ ಒಕ್ಕೂಟ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ನಮ್ಮ ದೇಶದ ರೈತರನ್ನ ಬಂಧಿಸಿರುವ ಸರ್ಕಾರ ರೈತರನ್ನ ಬಿಡುಗಡೆಗೊಳಿಸಲು 20 ನಿಮಿಷಕ್ಕೂ ಹೆಚ್ಚು ರಸ್ತೆ ತಡೆದು ಘೋರ ಪ್ರತಿಭಟನೆ ನಡೆಸಲಾಗಿದೆ. ರೈತರ ವಿರುದ್ಧ ಕಿರುಕುಳಕ್ಕೆ ಬೇಸತ್ತ ರೈತ ಸಂಘಟನೆಯಿಂದ ನಮ್ಮೆಲ್ಲರ ಅನ್ನದಾತರಾಗಿರುವ ರೈತರಿಗೋಸ್ಕರ ಪ್ರತಿಭಟನೆ ನಡೆಸಲಾಯಿತು. ಬರೀ ಒಂದು ನೀರು ತಗೊಳ್ಳಿ. ಇವತ್ತು ಉಜ್ಜಯಿನಿಂದ ಮಧ್ಯಪ್ರದೇಶದಿಂದ ವಾರಣಾಸಿಯಿಂದ ಅಯೋಧ್ಯೆಗೆ ಶಿಫ್ಟ್ ಮಾಡಿದ್ದಾರೆ. ಊಟ ಇಲ್ಲ, ನೀರಿಲ್ಲ, ತಿಂಡಿಲ್ಲ. ವಾರದಿಂದ ನಮ್ಮ ರಾಜ್ಯಾಧ್ಯಕ್ಷರ ಹೆಂಡತಿಗೆ ತಲೆ ಏಟು ಬಿದ್ದು ಏಟಾಗಿ ಆಸ್ಪತ್ರೆ ಇದ್ದಾರೆ. ಇವರು ನಾವು ನ್ಯಾಯಯುತವಾಗಿ ಕೇಂದ್ರಕ್ಕೆ ಕುಂತ್ಕೊಂಡ್ವಿ. ನಾವೇನು ದೌರ್ಜನ್ಯ ಕೆಂಪುಕೋಟೆ ಮೇಲೆ ಪ್ರಧಾನಿ ಮೇಲೆ ದೌರ್ಜನ್ಯ ಮಾಡೋಕ್ಕೇನು ಸ್ಟ್ರೈಕ್ ಮಾಡ್ತಾ ಇರಲಿಲ್ಲ. ನಮ್ಮ MSP ಕಾಯ್ದೆ ಏನಿದೆ ಅದನ್ನು ಖಂಡಿಸೋಕ್ಕೆ ನಾವು MSP ಕಾಯ್ದೆ ಬದ್ಧವಾಗಬೇಕು ಅಂತ ಕೇಳೋಕ್ಕೆ ನಾವು ಇಲ್ಲಿಂದ ಲಕ್ಷಾಂತರ ರೈತರು, ಸಾವಿರಾರು ರೈತರು ನಮ್ಮ ಕರ್ನಾಟಕದಿಂದ ಹೊರಟಿದ್ದಾರೆ. 8 ರಿಂದ 10 ಲಕ್ಷ ರೈತರು ಪಂಜಾಬ್, ಹರಿಯಾಣ, ರಾಜಸ್ಥಾನ, ಛತ್ತೀಸ್ಗಢ ಎಲ್ಲ ಸೇರ್ತಿದ್ರು. ಇವರು ಬೇಕು ಅಂತ ನಮ್ಮ ರೈತರನ್ನ ಇಲ್ಲೇ ತಡೆದು ಭೋಪಾಲ್ನಲ್ಲಿ
ವಾರದಿಂದ ಇಟ್ಟಿಲ್ಲ, ನೀರಿಲ್ಲ, ಏನಿಲ್ಲ, ಕೊಟ್ಟಿಲ್ಲ. ಇದನ್ನ ನಾವು ತಾಲೂಕು ಇವತ್ತು ಇಡೀ ಭಾರತ ದೇಶ ಅನ್ನದಾತ ಅಂದರೆ ರೈತನ ಬೆನ್ನೆಲುಬು. ಇಡೀ ದೇಶದ ರೈತ ಅನ್ನ. ಇವರೆಲ್ಲ ಪ್ರಧಾನಿ ಏನ್ ತಿಂತಾನೆ? ನಾವು ಬೆಳೆದಿದ್ದ ತಾನೆ ಅವನು ತಿನ್ನೋದು. ಇವತ್ತೇನ್ ಮಾಡಿದ್ರಿ ಸರ್ ಇಲ್ಲಿ? ಇವತ್ತು ರಾಜ್ಯ ರಸ್ತೆ ತಡೆ ನಮ್ಮ ರಾಜ್ಯಾಧ್ಯಕ್ಷರು ಮೇರೆಗೆ ಕರ್ನಾಟಕ ರಾಜ್ಯ ರಸ್ತೆ ತಡೆ ಕಾರ್ಯಕ್ರಮ ಚಳವಳಿ ಕೊಟ್ಟಿದ್ರು. ನಾವು ಇಲ್ಲಿ NH4 ಡಬಾಸ್ಪೇಟೆಯಲ್ಲಿ ಇವತ್ತು ಹೈವೇ ತಡೆ ಮಾಡ್ತಾ ಇದ್ದೀವಿ. ತಮಗೆ ಇವಾಗ ಏನಾಗ್ಬೇಕು ಸರ್? ನಮ್ಗೆ ನ್ಯಾಯ ಸಿಗಬೇಕು, ನಮ್ಮ ರೈತನ ಬಿಡುಗಡೆ ಮಾಡಬೇಕು. ನಮ್ಮ ರೈತರು ರಾಜ್ಯಾಧ್ಯಕ್ಷರನ್ನ ಬಿಡುಗಡೆ. ನಮ್ಮ ರಾಜ್ಯ ರೈತ ಸಂಘದ ಅಧ್ಯಕ್ಷರ ಹೆಂಡತಿಗೆ ಮಾಡಿರುವ ಹಲ್ಲೆಗೆ ಪೊಲೀಸ್ ದೌರ್ಜನ್ಯಕ್ಕೆ ಅಲ್ಲ ಸರ್, ರೈತರು ಕಾಯ್ತಾ ಇದ್ದಾರೆ. ಊಟ ತಿಂಡಿ ಇಲ್ಲ, ನೀರಿಲ್ಲ, ತಿಂದಿದ್ದಾರೆ. ನಮ್ಗೆ ರೈತರು ಪರನೇ ಇಲ್ಲಲ್ಲ ಸರ್ ನೀವು? ಅಲ್ಲ ಸರ್, ಈಗ ನಾವು ಕಾನೂನಲ್ಲಿ ಅವಕಾಶ ಕೊಟ್ಟಿದ್ದೀವಿ. ನಾವೇನು ಹ್ಞೂ ಸರ್ ಹೇಳಿದ್ದೀವಿ. ಈಗ ಕೇಳಬೇಕಲ್ಲ, ಅಧ್ಯಕ್ಷರು ಕೇಳಬೇಕಲ್ಲ ಸರ್. ನಾವು ಮಾಡ್ಕೊಂಬಂದಿದ್ದೀವಿ. ನಾವೇ ನಿಮ್ಮ ಪೊಲೀಸ್ ಕಚೇರಿಗೆ ಮಾಡಿಲ್ಲ. ಕಬ್ಬು ಬೆಳೆಗಾರರ ಸಂಘ ಇವತ್ತೇನು ನಾವು 13ನೇ ತಾರೀಕು ಭಾರತೀಯ ಕಿಸಾನ್ ಮೋರ್ಚಾ ರಾಜಕೀಯೇತರ ಯಾವುದೇ ರಾಜಕೀಯ ಪಕ್ಷಗಳು ಇಲ್ಲ, ರಾಜಕೀಯೇತರ ರೈತರ ಸಂಘ 13ನೇ ತಾರೀಕು ದೆಹಲಿಯಲ್ಲಿ ಏನು ಇದನ್ನ ಕಾರ್ಯಕ್ರಮ ಇಟ್ಕೊಂಡಿದ್ದೋ ಅದನ್ನ ದೆಹಲಿ ಸರ್ಕಾರ ಪೊಲೀಸ್ ದೌರ್ಜನ್ಯ ಮಾಡಿ ನಮ್ಮ ರೈತರನ್ನ ತಡೆಗಟ್ಟಿ 7 ಸುತ್ತಿನ ಕೋಟೆ ಹಾಕಿ ಅವ್ರನ್ನ ಇವತ್ತು ಬೀದಿ ಪಾಲ್ ಮಾಡಿ ಎಲ್ಲಾರನ್ನೂ ಕೂಡ ಹಾಕಿ ಮಧ್ಯಪ್ರದೇಶದಿಂದ ಭೋಪಾಲಿನ ಮಧ್ಯಪ್ರದೇಶ ವಾರಣಾಸಿ ಇವತ್ತು ರಾಮ ಜನ್ಮಭೂಮಿ ಅಯೋಧ್ಯೆಗೆ ಬಿಟ್ಟಿದ್ದಾರೆ. ಅವ್ರಿಗೆ ಊಟ ನೀರು ತಿಂಡಿ ಇಲ್ಲ. 12 ಜನಕ್ಕೆ 12,000 ಲಕ್ಷ ಕೋಟಿ ಮನ್ನಾ ಮಾಡಕ್ಕಾಗ್ತದೆ ಕೇಂದ್ರ ಸರ್ಕಾರ. ಆದ್ರೆ ರೈತರಿಗೆ ಸಾಲ ಮನ್ನಾ ಮಾಡಿಲ್ಲ. ರೈತ ಬೆನ್ನೆಲುಬು, ಇಡೀ ಇಂಡಿಯಾ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ಎಲೆಕ್ಷನ್ ಬಂದಾಗ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂದ್ರೆ 3 ವರ್ಷ ಆಯ್ತು MSP ಕಾಯ್ದೆ ಮಾಡ್ತೀನಿ ಅಂತ ಯಾಕೆ ಮಾಡಿಲ್ಲ? ನಿದ್ದೆ ಮಾಡ್ತಾ ಇದ್ದಾರ? ನಾವು ಕಟ್ಟೋ ತೆರಿಗೆನ ಅದರಲ್ಲಿ 50% ಕೊಟ್ರೆ ನಮ್ಮ ರಾಜ್ಯ ಸುಭಿಕ್ಷವಾಗಿರುತ್ತೆ. ಕೊಡಲ್ಲ. ಇವರು ಬರೀ 12 ಜನ ಮಾತ್ರ ಅಂಬಾನಿ, ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿ ಇಂತಿಂತದ್ದು ಮಲ್ಲಿನ ಸಾಲನೇ ಮನ್ನಾ ಮಾಡ್ಬಿಟ್ರು ದೇಶ ಕೊಳ್ಳೆ ಹೊಡೆದೋದು ಅಂತ. ದಯವಿಟ್ಟು ನರೇಂದ್ರ ಮೋದಿ ಅವರು ಪ್ರವೇಶಿಸಿ ಈ ನಮ್ಮ ರೈತರ ಬೇಡಿಕೆ ಏನಿದೆಯೋ ಅದನ್ನ ಈಡೇರಿಸಬೇಕು. ಆಮೇಲೆ ರೈತರನ್ನ ಕಾಪಾಡಬೇಕು. ಮತ್ತು ಕಬ್ಬು ಬೆಳೆಗಾರರಿಗೆ ನಿಗದಿತ ಬೆಲೆ ಕಬ್ಬುಗೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು. ಮಹಾರಾಷ್ಟ್ರ, ಗುಜರಾತ್ ಇಲ್ಲೆಲ್ಲ 4,000 ರೂಪಾಯಿ ಇದೆ ಟನ್ಗೆ. ಇಲ್ಲೇ 2,500 ಕೊಡ್ತಾರೆ. ಅದೇ ಮಹಾರಾಷ್ಟ್ರ ಮಾದರಿ, ಗುಜರಾತ್ ಮಾದರಿಯಲ್ಲಿ ಕಬ್ಬಿಗೆ ಬೆಲೆ ಸಿಗ್ಬೇಕು. ಕೂಡಲೇ ನಮ್ಮ ಬಂಧಿತರಾಗಿದ್ದಂತ ರಾಜ್ಯ ರೈತ ಸಂಘಟನೆ ರೈತರನ್ನ ಬಿಡುಗಡೆ ಮಾಡಬೇಕು. ಅದಕ್ಕೆ ಇವತ್ತು ನಾವು ರಾಜ್ಯ ರೈತರ ಸಂಘ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ರು. ಇಡೀ ಕರ್ನಾಟಕ ನ್ಯಾಷನಲ್ ಹೈವೇ ತಡೆ ಮಾಡಿ ಅಂತ ನಾವು ನ್ಯಾಷನಲ್ ಹೈವೇ ರಸ್ತೆ ತಡೆ ಚಳವಳಿ ಮಾಡಿದ್ದೀವಿ. 20 ನಿಮಿಷ ಮಾಡಿದ್ದೀವಿ. ಇದು ಇಷ್ಟಕ್ಕೆ ಸೀಮಿತ ಅಲ್ಲ. ಬಿಡುಗಡೆ ಮಾಡಿದ್ರೆ ನಾಳೆ ಇನ್ನೂ ಉಗ್ರ ಹೋರಾಟ ಫ್ರೀಡಂ ಪಾರ್ಕ್ ಅಲ್ಲಿ ಬೆಂಗಳೂರಿನಲ್ಲಿ ಮಾಡ್ತೀವಿ. ಇಲ್ಲ ಅಂದ್ರೆ ಮುಖ್ಯಮಂತ್ರಿಯವರಿಗೆ ಲೆಟರ್ ಮಾಡಿ ವಿಧಾನಸೌಧ ಚಲೋ ಕಾರ್ಯಕ್ರಮನ ಇವತ್ತು ಸಾಯಂಕಾಲ ನಮ್ಮ ಅಧ್ಯಕ್ಷರು ಫೋನ್ ಮಾಡಿ ತಿಳ್ಕೊಂಡು ಮುಂದಿನ ಪ್ರೆಸ್ ಮೀಟಿಂಗ್ ನಲ್ಲಿ ನಾನು ಹೇಳ್ತೀನಿ. ಇದು ನಮ್ಮ ರಾಜ್ಯ ರೈತ ಸಂಘಟನೆ ಒಕ್ಕೂಟ ಕರ್ನಾಟಕ ತಾಲೂಕು ಅಧ್ಯಕ್ಷ ರಾಜೇಶ್ ಹೇಳ್ರಿ.